ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ಶುಭ ದಿನವೇ. ಕಾಂಗ್ರೆಸ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಕೂಡ ನಡೆದಿದೆ. ನವೆಂಬರ್ ಕ್ರಾಂತಿ ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದು ಬಿಡುತ್ತೆ ಅಂತ ಅನ್ಕೊಳ್ತಾ ಇದ್ದ ಹೊತ್ತಲ್ಲೇ DK ಶಿವಕುಮಾರ್ ದೊಡ್ಡ ಬಾಂಬ್ ಸಿಡಿಸಿರೋ ಹಾಗೆ ಕಾಣಿಸ್ತಾ ಇದೆ. ಈ ಬಾರಿ ಸಿದ್ದರಾಮಯ್ಯ ವಿರುದ್ಧ ಕೇವಲ DK ಅಲ್ಲ, DK ಬ್ರದರ್ಸ್ ಒಟ್ಟಾಗಿ ಬಂದಿದ್ದಾರೆ. ಆ ಮೂಲಕ ಪವರ್ ಶೇರಿಂಗ್ ಗುದ್ದಾಟ ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಅಂತ ತಲುಪಿಯೇ ಬಿಟ್ಟಿದೆ. ವೀಕ್ಷಕರೇ, ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದಿನಂತಹ DK ಶಿವಕುಮಾರ್ ಅವರ ನಡೆ ನುಡಿ ಎಲ್ಲವೂ ಹೈಕಮಾಂಡ್ DK ಪರವಾಗಿ ಇಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇತ್ತು. ಹಾಗಾಗಿ ಈಗ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ನಾ ಕೊಡೆ ನಾ ಬಿಡೆ ಅನ್ನೋ ಕುರ್ಚಿ ರೋಚಕ ಹಂತ ತಲುಪ್ತಾ ಇರೋ ಹೊತ್ತಲ್ಲೇ DK ಶಿವಕುಮಾರ್ ಬಣದ ಬಹುತೇಕ ಶಾಸಕರು ಹಾಗೆ ಸಚಿವರು ಈಗ ಹೈಕಮಾಂಡ್ ಭೇಟಿಗೆ ಅಂತ ದೆಹಲಿಗೆ ತೆರಳಿದ್ದಾರೆ. ಇದು ಒಂದು ಕಡೆ ಭಾರಿ ಕುತೂಹಲ ಹಾಗೆ ಚರ್ಚೆಗೆ ಕಾರಣ ಆದರೆ, ಇನ್ನೊಂದು ಕಡೆ ಇದು ಸಿದ್ದು ಬಣಕ್ಕೆ ಟೆನ್ಷನ್ ತಂದೊಡ್ಡಿದೆ ಅಂದ್ರೂ ತಪ್ಪಾಗಲ್ಲ. ಹಾಗಂತ ಸಿದ್ದರಾಮಯ್ಯನವರು ಸುಮ್ಮನೆ ಕೂತಾರೆ ಅಂತ ಅನ್ಕೊಂಡ್ರ ಚಾನ್ಸೇ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ದೆಹಲಿ ಯಾತ್ರೆಯ ಆ ಒಗ್ಗಟ್ಟನ್ನ ಮುರಿಬೇಕು, ಅವರ ಪ್ಲಾನ್ ಸಕ್ಸಸ್ ಆಗಬಾರ್ದು ಅಂತ ಕೂಡಲೇ ಅಲರ್ಟ್ ಆಗಿ ಒಂದು ತುರ್ತು ಸಭೆ ಕರೆದೇ ಬಿಟ್ರು ನೋಡಿ. ವೀಕ್ಷಕರೇ, ದೆಹಲಿಗೆ ತೆರಳಿರುವಂತಹ DK ಬಣದ ನಾಯಕತ್ವವನ್ನು ಕೃಷಿ ಸಚಿವ ಚೆಲುವರಾಯಸ್ವಾಮಿ ವಹಿಸ್ಕೊಂಡಿದ್ದಾರೆ. ಅದಕ್ಕೆ ಆ ಕಡೆ ಚೆಲುವರಾಯಸ್ವಾಮಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಈ ಕಡೆ ಸಿದ್ದರಾಮಯ್ಯನವರು ಶುಕ್ರವಾರ ಅಂದರೆ ಇವತ್ತು ತುರ್ತು ಕೃಷಿ ಸಚಿವರ ಸಭೆಯನ್ನು ಕರೆದಿದ್ದಾರೆ. ಸಿದ್ದರಾಮಯ್ಯನವರು ಗುರುವಾರ ರಾತ್ರಿ ಮೈಸೂರಲ್ಲಿ ವಾಸ್ತವ್ಯ ಹೂಡೋರಿದ್ರು. ಆದರೆ ಯಾವಾಗ DK ಬಣದ ದೆಹಲಿ ಪ್ರವಾಸದ ವಿಚಾರ ಗೊತ್ತಾಯಿತು, ಕೂಡಲೇ ಸಿದ್ದರಾಮಯ್ಯನವರು ಮೈಸೂರು ವಾಸ್ತವ್ಯವನ್ನು ರದ್ದು ಮಾಡಿ ಶುಕ್ರವಾರ ಬೆಳಗ್ಗೆ ಕಾವೇರಿ ನಿವಾಸದಲ್ಲಿ ಕೃಷಿ ಸಚಿವರ ಜೊತೆ ಮೆಕ್ಕೆಜೋಳ ಖರೀದಿಸುವ ಸಂಬಂಧ ತುರ್ತು ಸಭೆ ಕರೆದಿದ್ದಾರೆ. ಹೆಸರಿಗೆ ಮಾತ್ರ ಮೆಕ್ಕೆಜೋಳ ಖರೀದಿ ಸಂಬಂಧ ಸಭೆ, ಆದರೆ ನೈಜ ಉದ್ದೇಶ ಏನು ಅನ್ನೋದು ಎಲ್ರಿಗೂ ಗೊತ್ತು ಬಿಡಿ. ಇಲ್ಲಿ ಕುತೂಹಲ ಇರೋದೇನೆಂದರೆ, ಚೆಲುವರಾಯಸ್ವಾಮಿ CM ಮಾತಿಗೆ ಬೆಲೆ ಕೊಟ್ಟು ದೆಹಲಿ ಯಾತ್ರೆಯನ್ನು ಮೊಟಕುಗೊಳಿಸಿ ಬರ್ತಾರಾ ಇಲ್ವಾ ಅನ್ನೋದು. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ವೀಕ್ಷಕರೇ, ಇನ್ನೊಂದು ಕಡೆ DK ಸುರೇಶ್ DK ಶಿವಕುಮಾರ್ ಮನೆಗೆ ಹೋಗಿ ಸುಮಾರು 1 ಗಂಟೆಗಳ ಕಾಲ ರಹಸ್ಯ ಚರ್ಚೆ ಕೂಡ ನಡೆಸಿದರು. ಅಷ್ಟೇ ಅಲ್ಲ, ಹೊರಗಡೆ ಬಂದು ಸಿದ್ದರಾಮಯ್ಯನವರಿಗೂ ಕೂಡ ಜವಾಬ್ದಾರಿ ಅನ್ನೋದು ಇದೆ, ನಾವು ಕೊಟ್ಟ ಮಾತಿಗೆ ಹಾಗೇ ನಡ್ಕೊಳ್ತಾರೆ, ಎಲ್ಲದಕ್ಕೂ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡುತ್ತೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರಿಗೆ 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡ್ತೀವಿ ಅಂತ ಆರಂಭದಲ್ಲಿ ಒಪ್ಪಂದ ಮಾಡ್ಕೊಂಡಿದ್ರಿ, ಈಗ ಜವಾಬ್ದಾರಿಯುತವಾಗಿ ಅದನ್ನು ಮಾಡಿ ಅನ್ನೋ ಅರ್ಥದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರಿಗೆ ಟಾಂಟ್ ಅಂತೂ ಕೊಟ್ಟಿದ್ದಾರೆ. ಸೊ ನಾನು ಯಾವುದೂ ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಸೊ ನಾನು ಯಾವುದೂ ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ವೀಕ್ಷಕರೇ, ಇನ್ನು ಮೂಲಗಳ ಪ್ರಕಾರ ಗುರುವಾರ ಸಚಿವ N ಚೆಲುವರಾಯಸ್ವಾಮಿ, ಶಾಸಕರಾದ ಇಕ್ಬಾಲ್ ಹುಸೇನ್, HC ಬಾಲಕೃಷ್ಣ ಹಾಗೆ SR ಶ್ರೀನಿವಾಸ್ ದೆಹಲಿಗೆ ತೆರಳಿದ್ರೆ, ಶುಕ್ರವಾರ ಅಂದರೆ ಇವತ್ತು ಮತ್ತೆ ಇನ್ನೂ 12 ಶಾಸಕರು ದೆಹಲಿ ಪ್ರಯಾಣ ಬೆಳೆಸೋರು ಇದ್ರಂತೆ. ಅದರ ಮಧ್ಯದಲ್ಲಿ ಸಚಿವ N ಚೆಲುವರಾಯಸ್ವಾಮಿ ಅವರು ಸಿದ್ದು ಸಭೆಗೆ ಬರ್ತಾರ ಅನ್ನೋ ಕುತೂಹಲ ಕೂಡ ಇದೆ. ಸಿದ್ದರಾಮಯ್ಯನವರನ್ನ ಕೇಳಿದ್ರೆ ಯಾವ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ, 5 ವರ್ಷ ನಾನೇ CM, ಮತ್ತೆ ರಾಜ್ಯದಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೇವಂತ ಹೇಳಿದ್ದಾರೆ. ಸಾಲದಕ್ಕೆ ಆ ಕಡೆ DK ಬಣ ದೆಹಲಿ ಪ್ರವಾಸ ಕೈಗೊಂಡ್ರೆ, ಈ ಕಡೆ ಸಿದ್ದು ಬಣ ಗೃಹ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ತನ್ನ ಆಪ್ತರ ದೆಹಲಿ ಪ್ರವಾಸದ ಬಗ್ಗೆ DK ಬಳಿ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ, ಯಾರು ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಅಂತ ಹಾಗೇ ಜಾರ್ಕೊಂಡ್ಬಿಟ್ರು. ಇನ್ನು ಸಿದ್ದರಾಮಯ್ಯನವರು 5 ವರ್ಷ ನಾನೇ CM ಅನ್ನೋ ಮಾತಿಗೆ DK ಶಿವಕುಮಾರ್ ಅವರು ಬಹಳ ತಾಳ್ಮೆಯಿಂದ
5 ವರ್ಷವೂ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಹೇಳಿರೋದು ಬಹಳ ಸಂತೋಷ. ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳೋ ಮೂಲಕ ಈಗಲೂ ನಾನು ಪಕ್ಷಕ್ಕೆ ನಿಷ್ಠ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಆದರೆ ಒಳಗಿನಿಂದ ಮತ್ತೆ ಏನು ಮಾಡಬೇಕು ಅವೆಲ್ಲವನ್ನ ಮಾಡ್ತಾನೆ ಇದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಯಾಕೋ ಈ ಬಾರಿ ಅಂತೂ ಈ ನವೆಂಬರ್ ಕ್ರಾಂತಿಗೆ ಎಲ್ಲರೂ ಸೇರಿ ನಾಂದಿ ಹಾಡೋ ಹಾಗೆ ಕಾಣಿಸ್ತಾ ಇದೆ. ನೋಡೋಣ ಹೈಕಮಾಂಡ್ DK ಕೈ ಹಿಡಿಯುತ್ತಾ, ಸಿದ್ದುಗೆ ಜೈ ಅನ್ನುತ್ತಾ ಅಂತ. ವೀಕ್ಷಕರೇ, ಇನ್ನು ಕೊನೆಯದಾಗಿ ಕಾಂಗ್ರೆಸ್ನ 2.5 ವರ್ಷದ ಯಶಸ್ವಿ ಆಡಳಿತಕ್ಕೆ ಒಂದು ಸಾಕ್ಷಿ ಇದೆ, ನೋಡ್ಕೊಂಡು ಬನ್ನಿ. ಎಲ್ಲ ಖಾಲಿ ಆಗ್ಬೋದು, ನೀನು ಭಾಷಣ ಮಾಡೋದು ಯಾರು ಭಾಷಣ ಮಾಡಲಿ? ಎಲ್ಲ ಹಿಂದಕ್ಕೆ ತಿರುಗಿ ನೋಡ್ರೆ ಹಾಲು ಕರೆಯೋದು 4 ಗಂಟೆ ಮೇಲೆ ಇಷ್ಟೊತ್ತಿಗೆ ಆಗೋಗ್ತೀರಿ. ಆದ್ದರಿಂದ ನಾನು ಹೆಚ್ಚು ಮಾತಾಡೋಕ್ಕಲ್ಲ, ನಿಲ್ಲಿಸ್ಬಿಡ್ಲೇನೆ ಅಂತ. ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ರು, ಕುರ್ಚಿಗಳು ಎಲ್ಲ ಖಾಲಿ ಹೊಡಿತಾ ಇದ್ವು. ಕೊನೆಗೆ ಅವರೇ ಯಾರೂ ಇಲ್ಲ, ಯಾರಿಗೆ ಭಾಷಣ ಮಾಡಲಿ ಅಂತ ಕೇಳ್ತಾರೆ. ಹಾಗಾದ್ರೆ ರಾಜ್ಯದ ಜನ ಸಿದ್ದರಾಮಯ್ಯ ಆಡಳಿತದಿಂದ ಎಷ್ಟು ಬೇಸತ್ತಿರಬೇಕು ಯೋಚನೆ ಮಾಡಿ. ಇಲ್ಲಿ ಜನ ಭಾಷಣದ ಮಧ್ಯನೇ ಎದ್ದು ಹೋಗೋ ಮೂಲಕ ಸಿದ್ದರಾಮಯ್ಯನವರೇ ನಿಮ್ಮ ಟೈಮ್ ಕೂಡ ಮುಗೀತು, ಇನ್ನು CM ಕುರ್ಚಿಯಿಂದ ನೀವು ಕೂಡ ಎದ್ದು ಹೋಗಬಹುದು ಅನ್ನೋ ಸಂದೇಶ ನೀಡಿದ ಹಾಗೆ ಇತ್ತು. ನಿಮಗೂ ಹಾಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.